ಇತ್ತೀಚೆಗೆ ಸನ್ಮಾನ್ಯ ರಾಹುಲ್ ಗಾಂಧಿಯವರು ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಆದಿಯಾಗಿ ನಮ್ಮೇಲ್ ಮಾಡಿದಂತ ಒಂದು ಸುಳ್ಳು ಆರೋಪಕ್ಕೆ ಕಳೆದ ವಿಧಾನಸಭಾ ಚುನಾವಣೆಗೆ ಮುಂಚೆ ನಮ್ಮೇಲ್ ಮಾಡಿದಂತ ಒಂದು ಸುಳ್ಳು ಆರೋಪಕ್ಕೆ ಅವರು ನ್ಯಾಯಾಲಯದ ಕಟಕಟಗೆ ಬಂದು ನಿಲ್ಬೇಕಾಯ್ತು 40% ಅವರಿಗೆ ಸಾಬೀತು ಮಾಡಕ್ ಆಗಲ್ಲ. ಬಹುಶಃ ಆ ಕಾರಣಕ್ಕೆ ಅವರಿಗೆ ನ್ಯಾಯಾಲಯದಲ್ಲಿ ಶಿಕ್ಷೆ ಆಗುವ ಸಾಧ್ಯತೆಗಳು ಇದಾವೆ. ಯಾಕೆಂದ್ರೆ ಅವ್ರು ನಮ್ಮ ಮೇಲೆ ಮಾಡಿದ ಸುಳ್ಳು ಆರೋಪ, ಆ ರೀತಿ ಶಿಕ್ಷೆ ಆಗುವ ಸಾಧ್ಯತೆಗಳು ಇದಾವೆ. ಅದರ ಹತಾಶೆ ಏನಾದರೂ ಈ ರೀತಿ ಮಾನ್ಯ ಯಡಿಯೂರಪ್ಪನವ್ರ ಮೇಲೆ ರಾಜಕೀಯ ದುರುದ್ದೇಶದಲ್ಲಿ ಸೇಡ್ ತೀರಿಸಿಕೊಳ್ಬೇಕು ಅಥವಾ ಮಾನಸಿಕವಾಗಿ ಕುಗ್ಗಿಸಬೇಕು, ಈ ಮೂಲಕ ಬೆದರಿಸಬಹುದು ಅನ್ನುವಂತ ಸಂಚು ಮಾಡಿದ್ದಾರೆ ಅನ್ನುವಂತ ನನಗನ್ಸುತ್ತೆ.